ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾನು ನನ್ನ ಮಗನ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ನನ್ನ ಮಗನ ಕರ್ಕೊಂಬರಕ್ ಹೋಗ್ತಾ ಇದ್ದೆ. ಇಷ್ಟ ದಿನ ಅಲ್ಲ, ಅವನು ಒಂದ್ 4 ವರ್ಷ UKG ಇಂದಾನೇ ಅವನು ಪ್ರೈವೇಟ್ ಸ್ಕೂಲಲ್ಲೇನೆ ಹೋಗ್ತಾ ಇದ್ದಿದ್ದು. ಬಟ್ ಈ ವರ್ಷ ನಾನು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಿದೇವಿ. ಬಟ್ ಯಾಕ ಏನು ಅನ್ನೋದು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಯಾಕೆ ಏನು ಎತ್ತ ಅಂತ ಹೇಳಿ. ಬಟ್ ನಾನು ತಗೊಂಡಿರೋ ಡಿಸಿಷನ್ ಚೆನ್ನಾಗಿ ಕರೆಕ್ಟ್ ಐತಿ ಅಂತ ನನಗೆ ಅನಿಸ್ತಾ ಐತಿ. ಬಟ್ ಮುಂದೇನು ಗೊತ್ತಿಲ್ಲ. ಬಟ್ ಇವಾಗಂತೂ ನಾನು ಡಿಸೈಡ್ ಮಾಡಿದ್ದು ಕರೆಕ್ಟ್ ಐತಿ ಅನಿಸ್ತಾ ಐತಿ. ಬಟ್ ನನ್ನ ಮನೆಯವರಿಗೆ ಫಸ್ಟ್ ಆಫ್ ಆಲ್ ಇಷ್ಟ ಇದ್ದಿದ್ದಿಲ್ಲ. ಏನು ಕನ್ವಿನ್ಸ್ ಮಾಡಿ ಅವ್ರಿಗೆ ಇವಾಗ ನೀವು ಕರೆಕ್ಟ್ ಮಾಡಿದ್ವಿ, ನಾವು ಇವಾಗನೇ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಅಂತಂದು ಅವ್ರಿಗೆ ಇವಾಗ ಅರ್ಥ ಆಗ್ತಾ ಐತಿ. ಯಾಕೆ ಏನಂದ್ರೆ ಎಲ್ಲಾನು ಮುಂದೆ ಬರೋ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಾದ್ಮೇಲೆ ನನ್ನ ಮಗನ ಸ್ಕೂಲ್ ಬಂದ್ ನೋಡ್ರಿ, ಗ್ರೌಂಡ್ ಹತ್ರ ಫುಲ್ ದೊಡ್ಡದಾಗೈತಿ. ಅವ್ರಿಗೆಲ್ಲ ಸ್ಕೂಲು ಬಿಟ್ಟಿತ್ತು. ಅಂದ್ರೆ ಅಲ್ಲಿ ಹಳೆ ಸ್ಕೂಲ್ ಇದ್ವು, ಇನ್ನು ಬೇರೆ ಎಲ್ಲ ಹಾಳು ಬಿದ್ದಿದ್ವು, ಅವನ್ನೆಲ್ಲ ಡೆಮಾಲಿಷ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಸ್ಕೂಲ್ ಎಲ್ಲ ಬಿಟ್ಟಿದ್ರು. ಹುಡುಗರೆಲ್ಲ ಹೋಗಿದ್ರು. ಇವನು ಅಲ್ಲೇ ಆಟ ಆಡ್ತಿದ್ದ. ಸೈಕಲ್ ಆಡೋರು ಆಡ್ತಾ ಇದ್ರು, ಗೋಲಿ ಆಡೋರು ಆಡ್ತಾ ಇದ್ರು, ಬಾಲ್ ಆಡೋರೆಲ್ಲ ಆಡಕತ್ತಿದ್ರು. ಅದಾದ್ಮೇಲೆ ನಾನು ನೋಡ್ದೆ ಒಂದು ಊರ್ಲಿಂದನೇ, ನಿಮಗೆ ಕಾಣಿಸ್ತಾ ಇಲ್ಲ, ನಾನು ಝೂಮ್ ಹಾಕ್ಲಿಲ್ಲ. ಅದು ಫುಲ್ ಖುಷಿಯಿಂದ ಆಡಕತ್ತಿದ್ದವನು. ನಾನು ನೋಡಿದ ಕೂಡ್ಲೇನೆ ಬಂದ. ಅಂದ್ರೆ ಡೈಲಿ ಅವ್ರ ಅಪ್ಪಾಜಿನೇ ಹೋಗ್ತಾ ಇರ್ತಾರೆ. ಬಟ್ ನಾನು ಇವಾಗ ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರೋದ್ರಿಂದ ಹಳ್ಳಿಯಿಂದ ಬೇರೆ ಕಡೆ ಇಲ್ಲಿಗೆ ಜಲ್ದಿ ಬರಕ್ ಆಗಲ್ಲ. ಅದಕ್ಕಾಗಿ ನನಗೆ ಸ್ಕೂಲನ ಹತ್ರ ಇರೋದ್ರಿಂದ ನನಗೂ ಒಂದ್ ಸ್ವಲ್ಪ ವಾಕ್ ಆಗುತ್ತೆ ಅಂತ ಹೇಳಿ ನಾನೇ ಹೋಗ್ತಾ ಇದ್ದೇನೆ. ಒಂದ್ 3-4 ದಿನ ಆಯ್ತು. ನೋಡೋಣ ಸ್ಕೂಲ್ ಹೆಂಗೈತಿ ಅಂತ ಹೇಳಿ. ಅವೆಲ್ಲ ಸ್ಕೂಲ್ ಬಿಟ್ಟಿದ್ರು. ನಾನು ಅಡ್ಮಿಷನ್ಗೆ ಹೋಗಿದ್ವಿ. ನನಗೆ ಇಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ನಾವು ಸ್ಕೂಲ್ ಅದೇನೋ ಮೇಲೆಲ್ಲ ಬೆಳಕು ಒಳಗೆಲ್ಲ ಹುಳುಕು ಅಂತಾರಲ್ಲ, ಆ ತರ ಅನ್ಕೋಬಾರ್ದು. ನಾವು ಮೊದ್ಲು ನಮ್ಮ ಮಕ್ಕಳನ್ನ ಸೇರ್ಸ್ಬೇಕು. ಆಮೇಲೆ ಅವ್ರು ಯಾವ ತರ ಚೇಂಜಸ್ ಆಗ್ತಾರ ಅಂತ ನಾವು ತಿಳ್ಕೊಬೇಕು. ಅದು ಹಂಗೈತಿ, ಇದು ಹಿಂಗೈತಿ. ಪ್ರೈವೇಟ್ ಸ್ಕೂಲಲ್ಲೇ ಚೆನ್ನಾಗ್ ಕಲಿಸ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗ್ ಕಲ್ಸಲ್ಲ ಅಂತ ಏನಿಲ್ಲ. ನೋಡ್ರಿ, ಅವ್ನು ಹೇಳಕತ್ತಿದ್ ಯಾಕೆ ಲೇಟ್ ಆಗ್ಬಿಟ್ಟು ಜಲ್ದಿ ಬಿಟ್ರಿ ಸ್ಕೂಲು ಅಂತ ಹೇಳಿ. ಯಾಕ ಇಡು ಸಾಕಬೇಕ ನೀರು ನಿಮ್ಗೆ ಕುಡ್ದಿ. ಕುಡಿಬೇಕು. ಯಾಕೆ ಯಾರು ಇಲ್ಲ ನಿನ್ ಫ್ರೆಂಡ್? ಯಾಕೆ ಜಲ್ದಿ ಬಿಟ್ಟಿದ್ದೇವೆ ಸ್ಕೂಲ್? ಯಾಕ ಯಾಕ ಅಲ್ಲ, ಡೋರು ಲಾಕ್ ಮಾಡಿಬಿಟ್ಟಿರ್ತಾರಲ್ಲ, ಯಾಕ? ಪೆನ್ ಕೊಟ್ಟೆ ಅವಳಿಗೆ. ಹೋಗೋಣ ಇರೋಣ ಇಲ್ಲೇ? ಈಗ ನಾನು ಮಾಡಿದ್ನಿ ಸಿಗಡ್ಕ ಮೇಲೆ. ಹೋಮ್ವರ್ಕ್ ತೋರಿಸಿದಿ? ಹೋಮ್ವರ್ಕ್ ಹೇರ್ ಕಟಿಂಗ್ ಮಾಡ್ಕೊಂಬಂದಿ ಅಂದ್ರೆ ಯಾರು? ಏನಂದ್ರ? ಏನಂದ್ರ? ಗುಡ್ ಬೈ ಅಂದ್ರ. ಹೋಮ್ವರ್ಕ್ ತೋರಿಸಿದಿ? ಬಿಡು. ಹೌದಾ? ಅವನ ಜೊತೆ ಮಾತಾಡ್ಕೊಂತ ಮನೆಗೆ ಬಂದ್ವಿ. ಬಂದ್ಮೇಲೆ ಊಟ ಎಲ್ಲ ಮಾಡಿದ ಅವನು. ಅದಾದ್ಮೇಲೆ ರಾತ್ರಿಗೆ ಊಟಕ್ಕಂತ ರೆಡಿ ಮಾಡ್ಕೊಳಕತ್ತಿದ್ದೆ. ಒಂದ್ 4 ಮೊಟ್ಟೆ ಬೇಯಿಸಬೇಕಂತೇಳಿ ಇಟ್ಟಿದ್ದೆ. ನೋಡ್ರಿ, ಇದು ಎಗ್ ಬುರ್ಜಿ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಕತಿ. ಇದಕ್ಕ 1-2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬಾಣಲಿ ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕಾಕತ್ತೆ. ನೋಡ್ರಿ, ಈ ತರ ಹಾಕಿದ್ರ ಟೇಸ್ಟ್ ಬಹಳ ಚಲೋ ಆಕತಿ. ಫಸ್ಟ್ ಬೆಳ್ಳುಳ್ಳಿ ಶುಂಠಿಯನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕಾಕತ್ತೀನಿ. ಅದಾದ್ಮೇಲೆನೆ ಹಸಿಮೆಣಸಿನ್ಕಾಯಿ ಅದು ಒಂಥರ ವೈಟ್ನೆಸ್ ಕಲರ್ ಬರ್ತೈತಿ, ಗ್ರೀನ್ ಇರೋದು. ಅವಾಗ ಟೇಸ್ಟ್ ಚೆನ್ನಾಗ್ ಆಕತಿ ಹಸಿಮೆಣಸಿನ್ಕಾಯಿದು. ಅದಾದ್ಮೇಲೆ ನಾನು ಈರುಳ್ಳಿ ಹಾಕಾಕತ್ತೇನೆ. ನೋಡ್ರಿ, ನಾವು ಈರುಳ್ಳಿನ ಎಷ್ಟು ಹಾಕ್ತೇವೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ. ನಾನು 4 ಎಗ್ ತಗೊಂಡಿದ್ದೆ ರಾತ್ರಿಗೆ ಅಷ್ಟೇ ಆಗ್ಲಿ ಅಂತೇಳಿ. ಬಟ್ ಇದು ಟೇಸ್ಟ್ ಆಗಿರೋದು ನೋಡಿದ್ರೆ ನಮ್ಮ ಮನೆಯವ್ರಿಗೆ ಇನ್ನೂ ಬೇಕಾಗಿತ್ತು ಅಂತ, ಅಷ್ಟು ಚೆನ್ನಾಗಾಗಿತ್ತು ಟೇಸ್ಟ್. ನಿಜ, ನಾವು ಎಷ್ಟೇ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿದ್ರೇನೆ ಚೆನ್ನಾಗಾಗುತ್ತಂತಲ್ಲ. ನಾವು ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಮೇನ್ ಆಗಿ ನಾವು ಮಾಡೋ ಮೆಥಡ್ ಚೆನ್ನಾಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಅದಾದ್ಮೇಲೆ ನೋಡ್ರಿ, ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಉಪ್ಪು ಹಾಕಾಕತ್ತೀನಿ.
ಇದಕ್ಕೆ ನೀವು ಈರುಳ್ಳಿ ಟೊಮೆಟೊ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾ ಟೊಮೆಟೊ ಹಾಕಿಲ್ಲ. ಟೇಸ್ಟ್ ಮಾತ್ರ ವಾ ಎಷ್ಟು ಚೆನ್ನಾಗಾಗಿತ್ತು ಅಂದ್ರೆ ನನ್ನ ಮಗುಗೂ ನಮ್ಮ ಮನೆಯವ್ರಿಗೂ ಬಹಳ ಇಷ್ಟ ಆಗ್ಬಿಟ್ಟಿತ್ತು ಇದು. ಅದಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ನಾನು ಖಾರ ಪುಡಿ ಹಾಕಕತ್ತೆ ನೋಡ್ರಿ. ನಮ್ ಖಾರ ಪುಡಿ ಕಲರೇ ನೋಡ್ತಿರ್ಬೋದು ಎಷ್ಟು ಕಲರ್ ಐತಿ, ಬಟ್ ಖಾರ ಅಂತೂ ಏನು ಇರಲ್ಲ. ಯಾಕಂದ್ರೆ ಇದು ದೇವನೂರ್ ಮೆಣಸಿನ್ಕಾಯಿ. ಮತ್ ನಾವು ಮಾಡಿದ ಹೋಮ್ ಮೇಡ್ ಗರಂ ಮಸಾಲ, ನಮ್ ಮನೆ ಸೀಕ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದು ಗರಂ ಮಸಾಲ ಎಲ್ಲ ಆಲ್ ಇನ್ ಒನ್ ಅಡಿಗೆಗೆ ಬರ್ತೈತಿ ಇದು. ಅದಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ಮೇಲೆ ಒಂದು ಸ್ಪೂನ್ ಅಷ್ಟು ನಾನು ಅರ್ಶಿನದ ಪುಡಿ ಹಾಕಕತ್ತೀನಿ. ಇದೆಲ್ಲ ಹಾಕಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಬೇಕು ನೋಡ್ರಿ. ಎಣ್ಣೆ ಒಳಗನ ಬೇಯಬೇಕು. ಅದಾದ್ಮೇಲೆ ಅದು ಎಣ್ಣೆ ಬಿಟ್ಕಂತೈತಿ. ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿ ಚೆನ್ನಾಗಿರ್ತದೆ ನೋಡ್ರಿ. ಇದು ಮೇನ್ ಆಗಿ ಎಣ್ಣೆ ಒಳಗ ಚೆನ್ನಾಗಿ ಫ್ರೈ ಮಾಡಿ ಹೇಳಿದ್ನಲ್ಲ 2 ನಿಮಿಷ ಫ್ರೈ ಮಾಡ್ಬೇಕು. ಇದು ಎಣ್ಣೆ ಒಳಗ ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಬೇಯೋ ಟೈಮಿಗೆ ಬೇಯ್ತಾ ಇರ್ತೈತಿ. ನಾವು ಎಗ್ ಸಿಪ್ಪಿ ಎಲ್ಲ ಬಿಚ್ಕೋಬಹುದು. ಅದಾದ್ಮೇಲೆ ಈಗ ನೋಡ್ರಿ ನಾನು ಕೊತ್ತಂಬರಿ ಹಾಕಾಕತ್ತೇನಿ. ನನ್ನ ಫೇವ್ರೇಟ್ ಅಂತಾನೆ ಅನ್ಬೋದು ಕೊತ್ತಂಬರಿ. ನಮ್ಮ ಮನೆಯವ್ರು ನನಗೆ ಕಾಡಿಸ್ತಿರ್ತಾರೆ ಕೊತ್ತಂಬರಿ ಅಂತೇಳಿ. ನನಗೆ ಇಷ್ಟ ಇದು ಕೊತ್ತಂಬರಿ ಅಂದ್ರೆ. ಅದಾದ್ಮೇಲೆ ಪುದೀನ ಇದ್ರೆ ಹಾಕ್ಬೋದು. ನೋಡ್ರಿ ನಾನು 4 ಎಗ್ ತಗೊಂಡಿದ್ನಲ್ಲ, ಅದನ್ನೇ ಒಂದ್ ಮಟ್ಟಿ ಒಳಗ 4 ಭಾಗ ಮಾಡ್ಕೊಂಡಿದ್ದೆ. ನೀವು ಬೇಕಂದ್ರೆ 2 ಭಾಗನೇ ಮಾಡ್ಕೋಬಹುದು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇಕು. ಮೇನ್ ಆಗಿ ಇವಾಗ ನೀರ್ ಹಾಕಲ್ದೇನೆ ಫಸ್ಟ್ ಎಣ್ಣೆ ಒಳಗನೆ ಎಗ್ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ನಾನು ಈಗ ಮಸಾಲೆ ಒಳಗನ ಫಸ್ಟ್ ಆ ಮಟ್ಟಿನ ಫ್ರೈ ಮಾಡ್ಕೊಳಕತ್ತೀನಿ. ಇದನ್ನ 1 ನಿಮಿಷ ಮಾಡ್ಕೋಬೇಕು. ಅದಾದ್ಮೇಲೆ ನಮಗೆ ನೀರು ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ನಾವು ಇದಕ್ಕೆ ಬಿಡ್ಬೋದು. ನಾನೊಂದು ಟೀ ಕಪ್ ಅಷ್ಟು ನೀರ್ ಹಾಕಕತ್ತೀನಿ. ಸ್ವಲ್ಪ ನಮ್ಮ ಮನೆಯವರಿಗೆ ಗ್ರೇವಿ ತರ ಇರ್ಬೇಕು. ಅವ್ರಿಗೆ ಈ ತರ ಗಟ್ಟಿಯಾಗಿ ಅವ್ರು ಸ್ವಲ್ಪ ಗ್ರೇವಿ ತರ ಇದ್ರೇನೆ ಇಷ್ಟ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ರೂಢಿ. ನನಗೆ ಈ ತರಾನೇ ನಡೆಯುತ್ತೆ, ಬಟ್ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಈ ತರ ಗ್ರೇವಿ ತರಾನೇ ಇರ್ಬೇಕು. ನೀರ್ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಒಂದ್ ತಟ್ಟಿ ಮುಚ್ಚಿಟ್ರೆ ನೋಡ್ರಿ, 2 ನಿಮಿಷ 3 ನಿಮಿಷದೊಳಗನ ಎಗ್ ಬುರ್ಜಿ ರೆಡಿ ಆಗ್ಬಿಡ್ತೈತಿ. ಬಾಯ್ಲ್ಡ್ ಎಗ್ ಬುರ್ಜಿ ಟೇಸ್ಟ್ ಮಾತ್ರ ಬೆಂಕಿ ಇದ್ದಂಗ ಇರ್ತೈತಿ. ಅಷ್ಟು ಚೆನ್ನಾಗಿರ್ತೈತಿ, ಸಿಂಪಲ್ ಆಗಿ ಟೇಸ್ಟಿಯಾಗಿ. ಈಗ ನಾನು ಉಪ್ಪು ಕರೆಕ್ಟ್ ಐತಿ ಇಲ್ಲ ಅಂತ ನೋಡ್ಕೊಳಕತ್ತೀನಿ, ಬಟ್ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ಆಗಿತ್ತು ನೋಡ್ರಿ. ನೀವು ನೋಡ್ತಾ ಇರ್ಬೋದು, ನೋಡಕನೆ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಐತಿ ಅಂದ್ರೆ ಟೇಸ್ಟ್ ಮಾತ್ರ ಅದಕ್ಕಿಂತ ಡಬಲ್ ಆಗಿತ್ತು. ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಇದು ಮಾತ್ರ. ಅವ್ರು ಆಕ್ಚುಲಿ ನಮ್ಮ ಮನೆಯವರು ಎಗ್ ತಿಂತಾ ಇರ್ಲಿಲ್ಲ, ಮತ್ತೆ ಆಮ್ಲೆಟ್ ತಿಂತಾ ಇರ್ಲಿಲ್ಲ. ನಾ ಮಾಡೋ ರೆಸಿಪಿಯಿಂದಾನೆ ಅವರೇ ಕೇಳಿ ಮಾಡ್ಸ್ಕೊಂತಾರ. ಅಷ್ಟು ಚೆನ್ನಾಗಿರ್ತೈತಿ. ನಾವು ಮೇನ್ ಆಗಿ ಮಾಡೋ ಮೆಥಡ್ ಐಟಮ್ ಹಾಗೂ ಮೆಥಡ್ ಮೇನ್ ಆಗಿ ಕರೆಕ್ಟ್ ಆಗಿದ್ರೆ ನಾವು ಮನೆಯಲ್ಲಿ ರುಚಿಯಾಗಿ ಮಾಡ್ಕೋಬಹುದು. ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಟೇಸ್ಟಿಯಾಗಿ ಮಾಡಿದ್ರೆ ಯಾರು ತಾನೇ ಹೋಟೆಲ್ಗೆ ಹೋಗಕ್ ಇಷ್ಟ ಪಡ್ತಾರೆ ಹೇಳ್ರಿ? ಮನೆಯವರಾಗ್ಲಿ, ನಮ್ಮ ಮನೆಯವರಾಗ್ಲಿ, ಯಾರೇ ಮಕ್ಕಳಾಗ್ಲಿ. ಮೇನ್ ಆಗಿ ನಾವು ಚೆನ್ನಾಗಿ ಅಡಿಗೆ ಮಾಡ್ಬೇಕು. ಅದಾದ್ಮೇಲೆ ಎಲ್ಲ ರೆಡಿ ಆಯ್ತು. ನಾವು ಮಾಡಿರೋ ಬಾಯ್ಲ್ಡ್ ಎಗ್ ಬುರ್ಜಿ ನಮ್ಮ ಮನೆಯವರು ನೋಡ್ರಿ ಹಾಕಾಕತ್ತಾರ, ಸರ್ವ್ ಮಾಡಕತ್ತಾರ. ಮೂವರಿಗೂನು ರೊಟ್ಟಿ ಈ ತರ ಮಾಡ್ಕೊಂಡ್ ತಿನ್ನಾಕತ್ರ. ಅದ್ರ ಟೇಸ್ಟೇ ಬೇರೆ. ಬಿಸಿ ರೊಟ್ಟಿ ಮಾಡಿದ್ದೇನೆ ಬೆಳಗ್ಗೆ, ಅದಕ್ಕೆ ನಾನು ಇವಾಗ ಸಾಯಂಕಾಲಕ್ಕ ಎಗ್ ಬುರ್ಜಿ ಮಾಡಕತ್ತೆ. ನನ್ನ ಮಗನ್ ಕಿತ್ವಿ ಮಾತ್ರ ಇದ್ದೇ ಇರ್ತೈತಿ. ನಾವು ವಿಡಿಯೋ ಮಾಡ್ಬೇಕಾರ ಮೂವರಿಗೂನು ಹಾಕಾಕತ್ತಿದ್ರು. ಅದಾದ್ಮೇಲೆ ನೋಡ್ರಿ ನನ್ನ ಮಗನಿಗೆ ರೊಟ್ಟಿ ಒಲ್ಲೆ ನಾನು ಅನ್ನ ಊಟ ಮಾಡ್ತೇನೆ ಅಂದ. ಅವನಿಗೂ ಇಷ್ಟ ಪಡಲ್ಲ. ಅವನು ಹೇಳ್ಬೇಕಂದ್ರೆ ಮಟ್ಟಿ ಆತರ. ಅವನಿಗೆ ತರಕಾರಿ ಅಂದ್ರೆ ಬಹಳ ಇಷ್ಟ ನನ್ನ ಮಗನಿಗೆ. ಅವನು ಈ ತರ ನಾವ್ ವೆರೈಟಿ ಮಾಡದಾಗಿಂದನು ಅವನು ಎಗ್ ರೈಸು, ಎಗ್ ಬುರ್ಜಿ, ಆಮ್ಲೆಟ್ ಎಲ್ಲ ತಿನ್ನಕ್ ರೂಢಿ ಮಾಡ್ಕೊಂಡಿದ್ದಾನೆ. ಮೇನ್ ಆಗಿ ಮಕ್ಕಳಿಗೆ ನಾವು ಮನೆಯಲ್ಲಿ ಯಾವ ತರ ರೆಸಿಪಿ ಅವ್ರಿಗೆ ವೆರೈಟಿ ಅವ್ರಿಗೆ ಇಂಪ್ರೆಸ್ ಆಗೋ ತರ ಮಾಡ್ಕೊಡ್ತೇವೋ ಅವ್ರು ಹಂಗ್ ಇಷ್ಟ ಪಡ್ತಾರೆ. ನಾವು ಒಂದೇ ತರದ್ ಮಾಡಿದ್ರೆ ಅವ್ರಿಗೂ ಬೇಜಾರಾಕತಿ. ಹೆಂಗೈತಿ? ಸೂಪರ್. ನೀನ್ ಹೇಳೇನ್ ನನ್ ಮಗ 5 ಪೈಸದ್ ಆಕ್ಟಿಂಗ್ ಮಾಡ ಅಂದ್ರೆ 100 ರೂಪಾಯಿದ್ ಆಕ್ಟಿಂಗ್ ಮಾಡ್ತಾನ ನೋಡ್ರಿ. ಬರ್ರಿ ನಾ ವಿಡಿಯೋ ಮಾಡಕತ್ತೆ ಅಂದ್ರೆ ಸ್ವಲ್ಪ ಆಕ್ಟಿಂಗ್ ಜಾಸ್ತಿನ ಆಗ್ಬಿಡ್ತೈತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.